ಹಾಯ್ ಮಾತೇರಿಗಲ ನಮ್ಮೆಲ್ಲಡಿಗೆ ಆಟ ತಕ್ಲು ಬರ್ಪೇರಿತ್ತೆ ಅಂಚ ಪೂರ ರೆಡಿ ಮನ್ಪೇರಂಡಿತ್ತೆ ಏತ್ ಕಟ್ ಮಾಡ್ಬೋದು ನೀನು ದೇವಾ ದೇವಿ ರಕುಲಟೇ ನಿಂತಿದ್ದೀನಿ ಅಂತ ಎಲ್ಲ ದೇವ ಚೇಗೇನೆ ಮೈತನೆ రెడీ అవుతుంది దీప కొట్టన్నాడు గణపతి కూడా రెడీ దీప అవునా అవక్క కూడా బాబు ठीक है ఒక దీపం ఎలా వెళ్ళండి దీపం రేట్ అయింది అందుకు ಹೆಚ್ಚಾಡಿ ದಿಕ್ಕದೆ ಓ ಕಣ್ಣು ದೀಪನ అందుకు ಹೆಚ್ಚಾಡಿ ದಿಕ್ಕ ನೀವು ಅನುಗಯ ಒಂದು ತಾನೆ ಆ ಸೈಡ್ ಇಲ್ಲ ಆ ಸೈಡ್ ನಾ ಕರ ಹಾಕಲ್ಲ ಕರೆಕ್ಟ್ ಆಗ್ತದೆ ಮೆಲಾನೆ ಬಾನುಂದ ಐಟೆ ಒಂಚೂರು ಪಿದಾಗಿದೆ ಅಂಚಲ್ ಆಗ್ಲೇ ಆಟ ಡಿಸ್ಟರ್ಬ್ ಆಗ್ತದ ಕಾಣದ ಆಟನ ಎದ್ದಾಳೆ ಬಾಕಿ ಹಿಂಚಿ ಯಾವಾಗ ಅವತ್ತಿ ಆಗ್ಲೇ ನಲ್ಲಿ ಪುನಃ ಈ ಕಡೆ ಅವು ಯಾವ ಇದು ಜಾಗ ಕೂಡ ಆಟೆ ಅಂತ ಪಣೆ ಅನ್ಕೊ ರೆಡಿ ಮಂತ್ ದೀಯ ಪೂರ ಆಟದಲ್ಲಿ ಬೈಚೇರು ಬರ್ತೀರಿ ಆಟದಾಗಲು ದುರ್ಗಕಾಳಿ ದೇವಸ್ಥಾನ ಕಮಲಪದವದ ಚಿಕ್ಕಮೇಲದ ಟೀಮು ಅಂತಲೇ ಕಣೆ ಅಂತಲೇ ಬರ್ತೀವಿ That's it.
ಪವಿತ್ರವಾದಂತಹ ಪಾದಗಳಿಗೆ ವಂದಿಸುತ್ತಾ ಇದ್ದೀನಿ. ಎದ್ದೇಳು ಕಂದ. ಕುಶಲವಿದೆ ಬರುವುದಕ್ಕೆ ಬೇಕಾಗಿ ವನಾಂತರದರಿಗೆ ಹೋದವ ನಾನು. ಹೌದು. ಆದರೆ ಬರುವಂತಹ ಕಾಲಕ್ಕೆ ನನ್ನನ್ನಾಗಲಿ ನನ್ನ ತಮ್ಮನನ್ನಾಗಲಿ ಬಿಗಿಯಾಗಿ ಅಪ್ಪುಗೆ ಮಾತನ್ನು ಆಡಿ ಸಮಾಧಾನಪಡಿಸುತ್ತಿದ್ದವಳು ನೀನು. ಹೌದು. ಆದರೆ ಇಂದು ಯಾಕೋ ಏನು ಆಶ್ರಮದಲ್ಲಿ ಇದೆಯಾ ಇಲ್ಲವೋ ಎನ್ನುವಂತಹ ಆ ಒಂದು ಸ್ಥಿತಿ ನನಗೆ ಅರ್ಥವಾಗುತ್ತಿಲ್ಲ ತಾಯಿ. ಅಷ್ಟು ಮಾತ್ರವಲ್ಲ, ಧರೆಗೆ ಬಿದ್ದಿದ್ದೀಯಾ ಅಮ್ಮ. ಏನಮ್ಮ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯಾ? ನಿನಗೆ ಇಂಥ ದುಃಖ ಯಾಕೆ ಬಂದಮ್ಮ? ನನ್ನಲ್ಲಿ ಹೇಳಮ್ಮ. ಏನಂತ ಹೇಳಲಿ ಕಂದ? ಈಗ ಬಂದಂತಹ ನೀನು ನನ್ನ ಮುಖದಲ್ಲಿದ್ದಂತಹ ವ್ಯತ್ಯಾಸವನ್ನು ಗಮನಿಸಿದಂತಹ ನಿನಗೆ ನಾನಾ ರೀತಿಯಾದಂತಹ ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿದೆಯೇ ಕಂದ. ಒಮ್ಮೆಗೆ ನಿನಗೆ ಏನಾಯ್ತು ಎನ್ನುವುದಾಗಿ. ಹೌದೇ? ಕಣ್ಣೀರಲ್ಲಿ ಕಥೆಯನ್ನು ಏನೆಂದು ಬಿತ್ತರಿಸಲಿ ಕಂದ. ನನ್ನಿಂದಲೇ ಆಸೆಯನ್ನು ಪಡೆದುಕೊಂಡು ನಿನ್ನ ತಮ್ಮನಾದಂತಹ ಲವಕುಮಾರ ಇತರ ವಟುಗಳನ್ನು ಸೇರಿಸಿಕೊಂಡು ನಮ್ಮದಾದಂತಹ ಉಪವನದರಿಗೆ ಹೋದವನು. ಗುರುವಿನ ಆಜ್ಞೆ ತಿರುಗಾಟ ಮಾಡುತ್ತಿದ್ದನಂತೆ. ಮಾಡುತ್ತಿರುವಂತಹ ಕಾಲಕ್ಕೆ ಒಂದು ಯಜ್ಞಾಶ್ವವೊಂದನ್ನು ಕಂಡನಂತೆ. ಹೌದು, ಅದು ನಮ್ಮ ಉಪವನದಲ್ಲಿ. ಕಂಡದ್ದು ಮಾತ್ರವಲ್ಲ, ಅದರ ಹಣೆಯಲ್ಲಿದ್ದಂತಹ ಲಿಖಿತವನ್ನು ವಾಚಿಸಿ ಅದನ್ನು ಕಟ್ಟಿ ಹಾಕಿದ್ದನಂತೆ. ನನ್ನ ತಮ್ಮ ತಂದ ಯಜ್ಞಾಶ್ವವಂದ ಮೇಲೆ ಅದರ ಬೆಂಗಾವಲಿಗರಾಗಿ ಯಾರಾದ್ರೂ ಬರಲೇಬೇಕು. ಹಾವ ಕೂಳ ರಾಯರು ನಾರಿಯೇ ಕಂದ. ನಿನ್ನ ತಮ್ಮನ್ನು ಕಟ್ಟಿ ಹಾಕಿದ ನೆಪದಿಂದಲಾಗಿ ಆತನನ್ನೇ ಕೊಂಡೊಯ್ದಿದ್ದಾರೆ ಕಂದ. ನನಗಿದ್ದದ್ದೇ ನೀವಿರುವರು ಆಧಾರ ಸ್ತಂಭವಾಗಿ. ಅದರಲ್ಲಿ ಒಂದು ಸ್ತಂಭವೇ ಮುರಿದು ಬಿತ್ತಲ್ಲ ಕಂದ. ನನಗೆ ಅವರು ಯಾರಂತ ಗೊತ್ತಿಲ್ಲ. ನನಗೆ ಬೇಕಾದ ನನ್ನ ಮಗ, ನನಗೆ ಲವಕುಮಾರ ಬೇಕು. ಹೇಗಾದರೂ ಕರೆದುಕೊಂಡು ಬರುವೆಯ? ಇಷ್ಟು ಸಣ್ಣ ವಿಚಾರಕ್ಕೆ ಚಿಂತಿಸುತ್ತಾ ಇದ್ದೀಯಲ್ಲಮ್ಮ. ಯಾರಾದರೇನು ಅವರನ್ನೆಲ್ಲ ಸೋಲಿ ತಮ್ಮನನ್ನು ನಾನು ಬಿಡಿಸಿಕೊಂಡು ಬರುತ್ತೇನೆ. ಆದರೆ ನೀನು ದುಃಖ ಪಡಬಾರದು, ನಿಶ್ಚಿಂತವಾಗಿರು. ಹೋಗಿ ಬಾ. ವಿಚಾರವನ್ನು ಕೇಳಿಕೊಂಡೆ. ಎಲ್ಲಿಯಂತೆ? ಅವರು ಮಾಡಿದಂತಹ ಮಾತು, ನಿಮ್ಮ ಮಾವ ದಕ್ಷ ಪ್ರಜಾಪತಿ ಅಂದ್ರೆ ನನ್ನ ತಂದೆ ಅವರು ಮಾಡುವಂತಹ ಬಹುದೊಡ್ಡ ಯಾಗವಂತೆ. ಯಾಗವೇ? ಇಷ್ಟ